ಹುಬ್ಬಳ್ಳಿಯಲ್ಲಿ ಲಕ್ಸುರಿ ಕಾರ್ನಲ್ಲಿ ಗೋ ಕಳ್ಳತನ. ರಾತ್ರೋರಾತ್ರಿ ಕಾರ್ನಲ್ಲಿ ಗೋವುಗಳ ಕಳ್ಳತನ. ಹುಬ್ಬಳ್ಳಿಯಲ್ಲಿ ಲಕ್ಸುರಿ ಕಾರ್ನಲ್ಲಿ ಗೋ ಕಳ್ಳತನ. ರಾತ್ರೋರಾತ್ರಿ ಕಾರ್ನಲ್ಲಿ ಗೋವುಗಳ ಕಳ್ಳತನ ಮಾಡಲಾಗಿದೆ. ಕಳ್ಳರ ಹೆಡೆಮುರಿ ಕಟ್ಟಿದ ಹುಬ್ಬಳ್ಳಿ ಬೆಂಡಿಗೇರಿ ಪೊಲೀಸರು. ಶಿವಮೊಗ್ಗ ಮೂಲದ ಮುಬಾರಕ್ ಬಂಧಿತ ಆರೋಪಿ. ಕಳ್ಳತನಕ್ಕೆ ಬಳಸಿದ ಫಾರ್ಚುನರ್ ಕಾರು ಕೂಡ ಜಪ್ತಿ ಮಾಡಲಾಗಿದೆ. ಹುಬ್ಬಳ್ಳಿಯ ವಿವಿಧ ಬೀದಿಗಳಲ್ಲಿ ಗೋ ಕಳ್ಳತನ. ರಸ್ತೆ ಬದಿ ಮಲಗಿದ್ದ ಗೋವುಗಳೇ ಇವರ ಟಾರ್ಗೆಟ್. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಕಳ್ಳರ ಬಂಧನ ಮಾಡಲಾಗಿದೆ. ಹೆಡೆಮುರಿಯನ್ನ ಮುಟ್ಟಿದ್ದಾರೆ. ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ಅದು ಕೂಡ ಲಕ್ಸುರಿ ಕಾರ್ನಲ್ಲಿ ಗೋ ಕಳ್ಳತನ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರ. ಒಂದು ಕಡೆ ಕಳ್ಳರ ದೃಶ್ಯಾವಳಿ ಆಗಿರ್ಬೋದು, ಮತ್ತೊಂದು ಕಡೆ ಆ ಒಂದು ಕಾರ್ ನಂಬರ್ ಏನಿದೆ KA01NF7505 ಈ ಒಂದು ಕಾರಿನಲ್ಲಿ ಗೋವುಗಳನ್ನ ಕಳ್ಳತನ ಮಾಡ್ತಾ ಇದ್ದು. ಈ ಒಂದು ಗೋವುಗಳನ್ನ ಕಳ್ಳತನ ಮಾಡೋದಾಗಿರಬಹುದು ಅಥವಾ ಈ ರೀತಿಯ ಕೃತ್ಯಗಳು ನಿಷಿದ್ಧ ಅಂತ ಗೊತ್ತಿದ್ರೂ ಕೂಡ ಕೆಲವೊಂದಿಷ್ಟು ಖದೀಮರು ನಾವು ಗೋವುಗಳನ್ನ ದೇವರ ರೂಪದಲ್ಲಿ ಪೂಜೆಯನ್ನ ಮಾಡ್ತೀವಿ, ಆರಾಧಿಸ್ತೀವಿ. ಗೋವುಗಳನ್ನ ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಆ ಗೋವುಗಳನ್ನ ಕದ್ದು ಮಾರಾಟ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಈ ಮೂರ್ಖರು ಅಂತ ಹೇಳಬಹುದು. ಕಿಡಿಗೇಡಿಗಳಿಗೆ ನಾಚಿಕೆ ಆಗಬೇಕು. ಇಂತಹ ಕಳ್ಳರನ್ನ ಸದ್ಯಕ್ಕೆ ಪೊಲೀಸರು ಹೆಡೆಮುರಿ ಮುಡಿದಿದ್ದಾರೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ರಾತ್ರೋರಾತ್ರಿ ಕಾರಿನಲ್ಲಿ ಗೋವುಗಳ ಕಳ್ಳತನ ಆಗ್ತಿತ್ತು ಎಂಬ ಮಾಹಿತಿಯ ಆಧಾರದ ಮೇಲೆ ಈಗ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಜೊತೆಗೆ ಆ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಇತ್ತು? ಸಹಿತ ಏನು ಇತ್ತೀಚಿನ ದಿನಗಳಲ್ಲಿ ಹಳೆ ಹುಬ್ಬಳ್ಳಿ ಮತ್ತು ಹುಬ್ಬಳ್ಳಿಯ ಸೆಟಲ್ಮೆಂಟ್ ಏನು ಪ್ರದೇಶ ಇದೆ, ಈ ಪ್ರದೇಶ ವ್ಯಾಪ್ತಿಯಲ್ಲಿ ರಾತ್ರಿ ಬಂದು ಕಾರಿನ ಒಂದು ಒರಿಜಿನಲ್ ಕಲರ್ ಮರೆಮಾಚಿ ಅದಕ್ಕೆ ಬ್ಲಾಕ್ ಕಲರ್ ಸ್ಟಿಕರ್ ಅಂಟಿಸಿಕೊಂಡು ಬಂದು ಫಾರ್ಚುನರ್ ಕಾರಿನಲ್ಲಿ ಡಿಕ್ಕಿಯ ಒಂದು ಭಾಗದಲ್ಲಿ ಸಣ್ಣ ಸಣ್ಣ ಕರುಗಳನ್ನು ಹಸುಗಳನ್ನು ತುಂಬಿಕೊಂಡು ಕಳ್ಳತನ ಮಾಡಿ ಒಂದು ಹುಬ್ಬಳ್ಳಿಯ ಜನರನ್ನು ಬೆಚ್ಚಿ ಬೀಳಿಸುವಂತಹ ಕೃತ್ಯ ಕೂಡ ನಡೆದಿತ್ತು. ಇದರ ಘಟನೆಯ ಕುರಿತು ಮಾಧ್ಯಮಗಳು ವರದಿ ಮಾಡಿದ ನಂತರ ಕೂಡ ಎಚ್ಚೆತ್ತುಕೊಂಡಂತಹ ಪೊಲೀಸರು ಏನು ಸೆಟಲ್ಮೆಂಟ್ ಮತ್ತು ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಕಳ್ಳತನವನ್ನು ಏನ್ ನಡೆದಿತ್ತು ಅದನ್ನು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಈಗ ಓರ್ವ ಗೋಕಳ್ಳನನ್ನು ಮತ್ತು ಹಾಗೂ ಅದಕ್ಕೆ ಬಳಸಿದಂತಹ ಫಾರ್ಚುನರ್ ಕಾರನ್ನು ವಶಕ್ಕೆ ಪಡೆಯುವಲ್ಲಿ ಈಗ ಹುಬ್ಬಳ್ಳಿಯ ಬೆಂಡಿಗೇರಿ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕುರಿತಂತೆ ಪ್ರಕರಣ ದಾಖಲಿಸಿಕೊಂಡ ನಂತರ ಫೀಲ್ಡ್ಗೆ ಇಳಿದಂತಹ SR ನಾಯಕ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದ ತಂಡ ಶಿವಮೊಗ್ಗದ ಮೂಲದ ಮುಬಾರಕ್ ಎಂಬ ವ್ಯಕ್ತಿಯನ್ನು ಈಗಾಗಲೇ ಪತ್ತೆ ಮಾಡಿ ಅವರನ್ನು ಕರೆದುಕೊಂಡು ಬಂದು ವಿಚಾರಣೆ ಕೂಡ ಮಾಡಿದ್ದಾರೆ. ಈಗಾಗಲೇ ಫಾರ್ಚುನರ್ ಕಾರು ಜೊತೆಗೆ ಮತ್ತು ಅವರು ಕಳ್ಳ ಬಂಧನವಾಗಿದ್ದಾನೆ. ಇದಕ್ಕೆ ಮತ್ತು ಹಿಂದೆ ಯಾರಿದ್ದಾರೆ ಎಂಬುದರ ಕುರಿತಂತೆ ಕೂಡ ಈಗ ತನಿಖೆ ಕೂಡ ಕೈಗೊಂಡಿದ್ದಾರೆ. ಈಗಾಗಲೇ ಬಂಧಿತ ಓರ್ವ ಆರೋಪಿ ಮುಬಾರಕನನ್ನು ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಒಪ್ಪಿಸಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. Hadi